ನಿಮ್ಮ ಹತ್ರ ಒಬ್ಬರು ಕಾರಣ ಇಲ್ಲದೆ ಮಾತು ಬಿಟ್ಟಿದ್ದಾರೆ ಹಾಗೂ ಅವರು ನಿಮ್ಮ ಹತ್ರ ಮಾತಾಡ್ತಿಲ್ಲ. ಸಡನ್ನಾಗಿ ಘೋಸ್ಟಿಂಗ್ ಅಂತ ಹೇಳ್ತೀವಿ. ಹಾಗೂ ಬೇಸಿಕ್ಲಿ ಯಾವುದೇ ರೀತಿಯಾದ ಒಂದು ದೃಢವಾದ ರೀಸನ್ ಇಲ್ಲದೆ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಹಾಗೂ ಮಾತು ಬಿಟ್ಟಿದ್ದಾರೆ ಅಂದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡುವಂಥದ್ದು. ಸೊ ಇಂಥವರು ಬೇಸಿಕ್ಲಿ ಒಂದು ಚೇಸಿಂಗ್ ಆ್ಯಟಿಟ್ಯೂಡನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಚೇಸಿಂಗ್ ಆ್ಯಟಿಟ್ಯೂಡ್ ಅಂದರೆ ನೀವು ಪ್ರಾಬ್ಲಮ್ಸ್ನ ಸರಿ ಮಾಡಬೇಕಾಗತ್ತೆ ಅಥವಾ ನೀವೇ ಎಲ್ಲವನ್ನು ಅರ್ಥ ಮಾಡಿಕೊಂಡು ಅವ್ರ ಹಿಂದೆ ಹೋಗಬೇಕಾಗತ್ತೆ. ಸೊ ನಿಮ್ಮ ಎನರ್ಜಿನ ಅವರು ಸಕ್ ಮಾಡೋಕ್ಕೆ ಈ ಒಂದು ಸ್ಟೇಜ್ನಲ್ಲಿ ಟ್ರೈ ಮಾಡ್ತಾಯಿರ್ತಾರೆ. ನೀವೇನು ಮಾಡಬೇಕಾಗತ್ತೆ, ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಟು ಸೈಕಾಲಜಿ, ಯು ಆರ್ ನಾಟ್ ಚೇಸಿಂಗ್ ದೆಮ್. ನೀವು ನಿಮ್ಮ ಒಂದು ಪವರ್ನ ಅವ್ರಿಗೆ ಕೊಡುವ ಅವಶ್ಯಕತೆ ಇಲ್ಲ. ನೀನು ಬೇಕೇ ಬೇಕು ಅಂತ ಹೇಳುವ ಅವಶ್ಯಕತೆ ಇಲ್ಲ. ಅಥವಾ ನೀವು ಒಂದು ಓಪನ್ ಕಮ್ಯುನಿಕೇಷನ್ಗೆ ಹೋದಾಗ ಅವ್ರು ಅದಕ್ಕೆ ರಿಪ್ಲೈ ಸರಿಯಾಗಿ ಮಾಡ್ತಾ ಇಲ್ಲ, ಅವ್ರು ಏನೂ ಹೇಳ್ತಾ ಇಲ್ಲ ಅಂದಾಗ ಕೂಡ ಅದನ್ನು ನೀವು ಜಾಸ್ತಿ ಪದೇ ಪದೇ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದನ್ನ ಫಸ್ಟ್ ಬಿಡಬೇಕಾಗತ್ತೆ. ನೀವೆಷ್ಟು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ, ನೀವು ಎಷ್ಟು ನಿಮಗಿಂತ ಅವ್ರಿಗೆ ಒಂದು ವ್ಯಾಲ್ಯೂನ ಕೊಡ್ತೀರಾ, ಇಂಥ ಒಂದು ಕ್ರಿಟಿಕಲ್ ಸ್ಟೇಜ್ನಲ್ಲಿ ಬೇಸಿಕ್ಲಿ ಕಾಂಟ್ಯಾಕ್ಟ್ ಸರಿಯಾಗಿ ಮಾಡ್ತಾ ಇಲ್ಲ, ಮಾತಾಡ್ತಿಲ್ಲ ಅಂದಾಗ ಅವರು ದೇ ವಿಲ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಸೊ ಸೆಕೆಂಡ್ ಇಸ್, ಅವ್ರಿಗೆ ಸ್ಟ್ರೈಟ್ ಕಮ್ಯುನಿಕೇಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ನೀವು ಫೋರ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನೀವು ಮಾಡುವ ಅವಶ್ಯಕತೆಯೂ ಇಲ್ಲ. ಮಿರರಿಂಗ್ ಅಂತ ಒಂದು ಟೆಕ್ನಿಕ್ ಇದೆ. ಮಿರರಿಂಗ್ ಅಂದರೆ ಏನು, ಅವ್ರು ಏನು ಮಾಡ್ತಾ ಇದ್ದಾರೆ ಹಾಗೆ ನೀವು ಕೂಡ ವರ್ತಿಸುವಂಥದ್ದು. ಅಂದರೆ ಏನು, ಅವ್ರು ಇವಾಗ ಮಾತಾಡ್ತಿಲ್ಲ, ಯು ನಾಟ್, ನೀವು ಅದನ್ನೇ ಮಾಡ್ತಾ ಇದ್ದೀರಾ, ನೀವು ಅದನ್ನೇ ರಿಫ್ಲೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಎಷ್ಟು ಅವ್ರು ಬೇಕು ಅಂತ ಒಂದು ಇಂಪಾರ್ಟೆನ್ಸ್ ಕೊಟ್ಕೊಂಡು ಪ್ರಯಾರಿಟಿ ಕೊಟ್ಕೊಂಡು ಹೋಗ್ತೀರಾ, ಅವರಷ್ಟೇ ನಿಮ್ಮನ್ನು ತುಳಿತಾ ಹೋಗ್ತಾರೆ. ಸೊ ದಯವಿಟ್ಟು ಆ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಸಕ್ಸಸ್ ಸ್ಟೋರೀಸ್ ಚೇಸಿಂಗ್ ಅಥವಾ ಅವ್ರು ಬೇಕು ಅನ್ನುವಂಥ ಒಂದು ಹಂಬಲದಲ್ಲಿದ್ದಾಗ ರಿಲೇಷನ್ಶಿಪ್ಸ್ನಲ್ಲಿ ನೋಡೇ ಇಲ್ಲ ನಾನು ಆ ಸಕ್ಸಸ್ ಅನ್ನುವಂಥ ಕೇಸಸ್ ಇದುವರೆಗೂ ನಾನು ನೋಡಿಲ್ಲ. ಸೊ ಆ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಮಿರರ್ ವಾಟ್ ದೇ ಆರ್ ಡೂಯಿಂಗ್. ಅವ್ರು ಏನೇ ಮಾಡ್ತಿರ್ಬೋದು, ಅವ್ರು ಏನೂ ಮಾಡ್ದೇ ಇರ್ಬೋದು, ಅದನ್ನೇ ನೀವು ಮಾಡ್ತಾ ಇದ್ದೀರಾ. ಸೊ ದ್ಯಾಟ್ಸ್ ಹೌ ಯು ಕ್ಯಾನ್ ಟೇಕ್ ಬ್ಯಾಕ್ ಯೋರ್ ಪವರ್. ಥ್ಯಾಂಕ್ ಯು.